ಒಂದು ನಾಯಿ ತನ್ನ ಮಾಲೀಕನನ್ನು ಎಷ್ಟು ಪ್ರೀತಿಸಬಹುದು ಗೊತ್ತಾ? ಸತ್ತ ನಂತರವೂ ತನ್ನ ಮಾಲೀಕನ ಕೊನೆಯ ಆಶೆಯನ್ನು ಪೂರೈಸಲು ಮತ್ತೆ ಜನ್ಮ ತಾಳಿ ಒಂದು ಅದ್ಭುತ ಪ್ರಯಾಣ ಆರಂಭಿಸುವ ನಾಯಿಯ ಭಾವನಾತ್ಮಕ ಕಥೆಯೇ ಇಂದಿನ ಸಿನಿಮಾ. ಹಾಗಾದರೆ ಮುಂದೆ ಏನಾಗುತ್ತದೆ ಬನ್ನಿ ಮೂವಿ ಒಳಗೆ ಹೋಗಿ ನೋಡೋಣ. ಮೂವಿಯ ಮೊದಲ ಸೀನ್ನಲ್ಲಿ ಟ್ರ್ಯಾಕ್ಟರ್ನಲ್ಲಿ ಹೋಗುತ್ತಿರುವಂಥ ಒಂದು ಡಾಗ್ನ ನಮಗೆ ತೋರಿಸುತ್ತಾರೆ. ಈ ಡಾಗ್ ಹೆಸರು ಬೈಲಿ ಅಂತ. ಬೈಲಿ ಓನರ್ ಹೆಸರು ಇತಾನ್. ಹಾಗೆ ಹೇಳಬೇಕಂತಂದರೆ ಈ ಮೂವಿ ಪೂರ್ತಿ ನಮಗೆ ಬೈಲಿ ಮನಸ್ಸಿನ ಮಾತು ಕೇಳಿಸುತ್ತೆ. ಬೈಲಿ ಹೇಳ್ತಿರುತ್ತೆ, ನನಗೆ ಇತಾನ್ ಅಂದರೆ ತುಂಬಾ ಪ್ರೀತಿ ಅಂತ. ಅಷ್ಟೇ ಅಲ್ಲದೆ ಅದೇ ರೀತಿ ಪ್ರತಿ ಕೆಲಸ ಮಾಡ್ತಿರ್ಬೇಕಾದ್ರೆ ಇತಾನ್ ಮತ್ತೆ ಬೈಲಿ ಜೊತೆಯಲ್ಲೇ ಇರ್ತಾರೆ. ನಂತರ ಹೀಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಬೈಲಿ ಬಾಲ್ ತಗೊಂಡು ಬಂದಾಗ ಇತಾನ್ ಕೂಡ ಇದಕ್ಕೆ ಒಪ್ಪಿಕೊಂಡು ಬಾಲ್ ಎಸೆದು ಕೂತ್ಕೊಂಡಕ್ಕಿರ್ತಾನೆ. ಬೈಲಿ ಇವನ ಮೇಲೆ ಹಾರಿ ಬಾಲ್ ಹಿಡಿಯುತ್ತೆ. ಇದರಿಂದ ಇಬ್ಬರು ಕೂಡ ಸಂತೋಷ ಪಡುತ್ತಾರೆ. ಇದು ಇವರ ಫೇವರೇಟ್ ಆಗಿರುವಂಥ ಗೇಮ್. ನಂತರ ನಮಗೆ ಇವರ ಮೊಮ್ಮಗಳಾಗಿರುವಂಥ ಸೀಜೆಯನ್ನು ಸಣ್ಣ ಹುಡುಗಿನ ಥರ ತೋರಿಸ್ತಾರೆ. ಹಾಗೆ ಇವಳು ಸೀಜೆ ತಾಯಿಯಾಗಿರುವಂಥ ಗ್ಲೋರಿಯಾ. ಇಲ್ಲಿ ಹೇಳಬೇಕಂತಂದರೆ ಗ್ಲೋರಿಯಾ ಇತಾನೆ ಹಾಗೆ ಹೆಣ್ಣ ಮಗಳಲ್ಲ, ಬದಲಾಗಿ ಸೊಸೆ. ಅಷ್ಟೇ ಅಲ್ಲದೆ ಇಲ್ಲಿ ಗ್ಲೋರಿಯಾಗೆ ಡಾಗ್ಗಳನ್ನು ಕಂಡರೂ ಕೂಡ ಇಷ್ಟ ಇರೋದಿಲ್ಲ. ಆದರೆ ಹೀಗೆ ಇರಬೇಕಾದ್ರೆ ಅದೇ ಸಮಯಕ್ಕೆ ಬೈಲಿ ನೋಡುತ್ತೆ. ಸೀಜೆ ಓಡ್ತಿರ್ತಾಳೆ. ಬೈಲಿನೂ ಕೂಡ ಅವಳ ಹಿಂದೆನೇ ಬರ್ತಿರುತ್ತೆ. ಆಗ ಸೀಜೆ ಆಟ ಆಡುವುದಕ್ಕಂತ ಕುದುರೆ ಹತ್ರ ಹೋದಾಗ ಕುದುರೆಗೆ ಕೋಪ ಬಂದುಬಿಟ್ಟಿರುತ್ತೆ. ಇದರಿಂದ ಬೈಲಿ ಒಳಗಡೆ ಬಂದು ಕುದುರೆಯಿಂದ ಸೀಜೆಯನ್ನು ಕಾಪಾಡ್ತಿರುತ್ತೆ. ಆಗ ಶಬ್ದನ ಕೇಳಿಸ್ಕೊಂಡು ಇತಾನ್ ಬಂದು ಮಗುವನ್ನು ಎತ್ಕೊಂಡು ಸೀದಾ ಗ್ಲೋರಿಯಾ ಹತ್ತಿರ ಬಂದು ಹೇಳುತ್ತಾನೆ, ಮಗು ನೋಡಿಕೊಳ್ಳದೆ ಏನು ಮಾಡ್ತಿದ್ದೆ? ಬೈಲಿ ಇಲ್ಲ ಅಂದಿದ್ರೆ ಸೀಜೆ ಇವತ್ತು ಬದುಕುತ್ತಿರಲಿಲ್ಲ ಅಂತ. ಆದರೆ ಗ್ಲೋರಿಯಾ ಮಾತ್ರ ಇದ್ಯಾವುದಕ್ಕೂ ಕೇರ್ ಮಾಡ್ತಿರೋದಿಲ್ಲ. ಅಷ್ಟೇ ಅಲ್ಲದೆ ಇತಾನ್ ಮತ್ತೆ ಸೀಜೆ ಜೊತೆ ಆಟ ಆಡ್ತಾ ಸಂತೋಷವಾಗಿರೋದಕ್ಕೆ ನೋಡ್ತಿದ್ರೆ ಗ್ಲೋರಿಯಾಗೆ ಇದು ಇಷ್ಟ ಆಗ್ತಿರೋದಿಲ್ಲ. ಹೇಳಬೇಕಂತಂದರೆ ಇವಳಿಗೆ ಇವರಿಬ್ಬರ ಜೊತೆ ಇರೋದಕ್ಕೆ ಇಷ್ಟ ಇರೋದಿಲ್ಲ. ನಂತರ ರಾತ್ರಿಯ ಸಮಯದಲ್ಲಿ ಇವರಿಬ್ಬರು ಮಾತಾಡ್ತಿರ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಇವರ ಮಗನ ಹೆಸರು ಹೆನ್ರಿ ಅಂತ. ಆದರೆ ಅವನು ಒಂದು ಆಕ್ಸಿಡೆಂಟ್ನಲ್ಲಿ ತೀರಿ ಹೋಗಿದ್ದಾನೆ. ಆ ಸಮಯದಲ್ಲಿ ಸೀಜೆ ಇನ್ನೂ ಕೂಡ ಹುಟ್ಟಿರಲಿಲ್ಲ. ಗ್ಲೋರಿಯಾ ಹೊಟ್ಟೆಯಲ್ಲಿದ್ದಳು. ಇಷ್ಟ ಚಿಕ್ಕ ವಯಸ್ಸಿಗೆ ಗ್ಲೋರಿಯಾ ಗಂಡನ ಕಳೆದುಕೊಂಡಿದ್ದಾಳೆ. ಆದ್ದರಿಂದ ಆ ರೀತಿ ಎಲ್ಲ ಮಾತಾಡ್ತಾಳೆ ಅಂತ ಇವರು ಅವಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಿರೋದಿಲ್ಲ. ಆದರೆ ನೋಡಿದರೆ ಬೈಲಿಗೆ ತುಂಬ ಸುಸ್ತಾಗಿರುತ್ತೆ, ಯಾವಾಗಲೂ ಬೇಜಾರಿರುತ್ತೆ. ಅದಕ್ಕೆ ಇತಾನ್ ಮಾರನೇ ದಿನ ಬೈಲಿನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಮತ್ತೆ ಮನೆಗೆ ಬರ್ತಾನೆ. ಆದರೆ ತುಂಬಾ ಬೇಜಾರಲ್ಲಿರ್ತಾನೆ. ಯಾಕಂತಂದರೆ ಇವನಿಗೆ ಗೊತ್ತಾಗಿರುತ್ತೆ ಬೈಲಿಗೆ ವಯಸ್ಸಾಗಿದೆ ಅಂತ. ನಂತರ ಗ್ಲೋರಿಯಾ ಫೋನ್ನಲ್ಲಿ ಅವಳ ಫ್ರೆಂಡ್ಗೆ ಹೇಳ್ತಿರ್ತಾಳೆ, ನನಗೆ ಸಿಂಗರ್ ಆಗೋದಕ್ಕೆ ಇಷ್ಟ ಅಂತ. ಆಗ ಅದನ್ನೇ ಕೇಳಿಸ್ಕೊಂಡು ಹ್ಯಾನಾ ಇವಳಿಗೆ ಹೇಳ್ತಾಳೆ, ನೀನು ಸಿಂಗರ್ ಆಗಬೇಕಂತಂದರೆ ಮಗುನ ನಮ್ಮ ಹತ್ರ ಬಿಟ್ಟೋಗು, ನಾವು ಚೆನ್ನಾಗಿ ನೋಡ್ಕೊಳ್ತೀವಿ, ನೀನು ಜೀವನದಲ್ಲಿ ಏನಾದರೂ ಸಾಧಿಸುವಂತ. ಆದರೆ ಇದನ್ನು ಕೇಳುತ್ತಿದ್ದಂತೆ ಹಾಗೆಯೇ ಗ್ಲೋರಿಯಾಗೆ ತುಂಬ ಕೋಪ ಬಂದುಬಿಡುತ್ತೆ. ಅಂದರೆ ನೀವು ಹೇಳೋದು ನಾನೊಬ್ಬಳು ಕೆಟ್ಟ ತಾಯಿ, ಮಗುವನ್ನು ನೋಡಿಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಲ್ವಾ, ನಾನಿಲ್ಲಿ ಇರೋದಿಲ್ಲ ಅಂತ ಹೇಳಿ ಸೀಸನ್ನ ಕರ್ಕೊಂಡೋಗ್ತಿರ್ಬೇಕಾದ್ರೆ ಈತನ್ ಕೊಠಡಿ ಇರುವಂಥ ಸ್ವಲ್ಪ ದುಡ್ಡನ್ನು ಇವಳಿಗೆ ಕೊಡ್ತಾನೆ. ಆದರೆ ಬೈಲಿ ಈತನ್ ಹಾಗೆ ಹ್ಯಾನಾಗಂತೂ ತುಂಬಾ ದುಃಖ ಆಗುತ್ತೆ. ಇಷ್ಟೆಲ್ಲ ದುಃಖ ಇದ್ದರೂ ಕೂಡ ಈತನ್ ಮತ್ತೆ ಹ್ಯಾನಾ ಆ ಎಲ್ಲ ನೋವುಗಳನ್ನು ಮನಸ್ಸಲ್ಲಿಟ್ಕೊಂಡು ಒಬ್ಬರನ್ನೊಬ್ಬರು ಸಂತೋಷವಾಗಿ ನೋಡಿಕೊಳ್ತಾ ಖುಷಿಯಾಗಿರೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಬೈಲಿಗೂ ಕೂಡ ಇವರ ಜೊತೆ ಸೇರಿಕೊಳ್ಳೋದಕ್ಕೆ ಇಷ್ಟ, ಆದರೆ ಇದರ ಕೈಯಲ್ಲಿ ಆಗ್ತಿರೋದಿಲ್ಲ, ತುಂಬಾ ಸುಸ್ತಾಗಿರುತ್ತೆ. ಹೀಗಿರಬೇಕಾದ್ರೆ ಒಂದು ದಿನ ಇವರು ಡಾಕ್ಟರ್ನ ಕರೆಸ್ತಾರೆ. ಯಾಕೆಂತಂದರೆ ಬೈಲಿ ಕೊಟ್ಟಿಗೆಯಲ್ಲಿ ಹೋಗಿ ಮಲ್ಕೊಂಡ್ಬಿಟ್ಟಿರುತ್ತೆ, ಎದ್ದೇಳ್ತಾನೆ ಇರೋದಿಲ್ಲ. ಇದನ್ನೆಲ್ಲ ನೋಡ್ತಿರುವಂಥ ಈತನಿಗೆ ಅರ್ಥ ಆಗಿರುತ್ತೆ ಬೈಲಿಯ ಟೈಮ್ ಮುಗಿದೋಗಿದೆ ಅಂತ. ಅದಕ್ಕೆ ಹೇಳ್ತಿರ್ತಾನೆ, ನೀನು ಮತ್ತೊಂದು ಸಲ ಬರಬೇಕು, ಸೀಜೆ ಎಲ್ಲಿರ್ತಾಳೋ ಅವಳನ್ನು ನೀನು ಹುಡುಕಿಕೊಂಡು ಹೋಗಿ ಅವಳನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ. ಇದಾದಮೇಲೆ ನೋವಿಲ್ಲದೆ ಸಾಯಲಿ ಅಂತ ಡಾಕ್ಟರ್ ಇದಕ್ಕೆ ಇಂಜೆಕ್ಷನ್ ಕೊಡ್ತಾರೆ. ಈತನ್ ಮತ್ತು ಹ್ಯಾನಾ ಅಂತೂ ತುಂಬಾ ಹೇಳ್ತಿರ್ತಾರೆ. ಇದಾದಮೇಲೆ ನಮಗೆ ಬೈಲಿ ಆತ್ಮ ತೋರಿಸ್ತಾರೆ. ಈಗ ಇದು ಡಿಸೈಡ್ ಮಾಡಿಬಿಟ್ಟಿರುತ್ತೆ ಹೇಗಾದರೂ ಮಾಡಿ ಸೀಸನ್ನ ಹುಡುಕಬೇಕು ಅಂತ. ನಂತರದ ಸೀನ್ನಲ್ಲಿ ನಮಗೆ ತೋರಿಸ್ತಾರೆ ಒಂದು ಡಾಗ್ ಮರಿ ಹಾಕಿರುತ್ತೆ. ಈ ಮರಿಗಳಲ್ಲೇ ಬೈಲಿ ಮತ್ತೊಂದು ಸಲ ಹುಟ್ಟಿರುತ್ತೆ. ಇದರ ಮನಸ್ಸಿನ ಮಾತು ನಮಗೆ ಕೇಳಿಸ್ತಿರುತ್ತೆ. ಮತ್ತೆ ಹುಟ್ಟಿರೋದಕ್ಕೆ ತುಂಬಾ ಸಂತೋಷ ಪಡ್ತಿರುತ್ತೆ. ಇದು ಬೆಳೆದಾಗಲೇ ನಮಗೆ ಗೊತ್ತಾಗೋದು ಈ ಸಲ ಇದು ಬಿಗೆಲ್ ಅನ್ನೋ ಬ್ರೀಡ್ನಲ್ಲಿ ಹುಟ್ಟಿದೆ ಅಂತ. ಅಂದರೆ ನೋಡುವುದಕ್ಕೆ ಬೇರೆ ರೀತಿ ಕಾಣುತ್ತೆ. ಆದರೆ ಆತ್ಮ ಮಾತ್ರ ಅದೇನೇ ಈ ಜನ್ಮದಲ್ಲಿ ಬೈಲಿ ಒಂದು ಹೆಣ್ಣು ಮರಿಯಾಗಿ ಹುಟ್ಟಿರುತ್ತೆ. ಹಾಗೆ ಇದರ ಹೆಸರು ಮಾಲಿ ಅಂತ. ದಿನ ಕಳೀತಾ ಮಾಲಿಗೆ ತುಂಬ ಬೇಜಾರಾಗಿರುತ್ತೆ. ಯಾಕಂತಂದರೆ ಇದರ ಅಣ್ಣ ತಮ್ಮ ತಂಗಿರನ್ನೆಲ್ಲ ಒಬ್ಬೊಬ್ಬರೇ ಬಂದು ಕರ್ಕೊಂಡು ಹೋಗ್ತಿರ್ತಾರೆ. ಕೊನೆಯದಾಗಿ ಒಂದು ಡಾಗ್ ಉಳಿದುಕೊಳ್ಳುತ್ತೆ. ಇದರ ಹೆಸರು ರಾಕಿ ಅಂತ. ಆದರೆ ಒಂದು ದಿನ ರಾಕಿನ ಕರ್ಕೊಂಡು ಹೋಗೋದಕ್ಕೂ ಕೂಡ ಟ್ರೆಂಟ್ ಅನ್ನೋ ಒಬ್ಬ ಹುಡುಗ ಬಂದುಬಿಡ್ತಾನೆ. ಇದೇ ಸಮಯದಲ್ಲಿ ಬೈಲಿ ಒಬ್ಬಳು ಹುಡುಗಿನ ನೋಡುತ್ತೆ. ಆ ಹುಡುಗಿಯಿಂದ ಇದಕ್ಕೆ ಗೊತ್ತಿರುವಂಥ ಒಂದು ಸ್ಮೆಲ್ ಬರ್ತಿರುತ್ತೆ. ಯಾಕಂತಂದರೆ ಈ ಹುಡುಗಿ ಬೇರೆ ಯಾರೂ ಅಲ್ಲ, ಸೀಜೆನೇ.
ಈ ಹುಡುಗಿ ಬೇರೆ ಯಾರೂ ಅಲ್ಲ, ಸೀಜೆನೆ. ಇದರಿಂದ ತುಂಬ ಖುಷಿಯಾಗಿ ಸೀಜೆ ಹತ್ರ ಬರುತ್ತೆ. ಅದನ್ನು ನೋಡಿದಂಥ ಟ್ರೆಂಟ್ ರಾಕಿಯಾಗಿ ಮಾಲಿ ಇಬ್ಬರು ಜೊತೆಲೇ ಇರಲಿ ಅಂತ ಇವನ ತಂದೆ ತಾಯಿನ ಕೇಳ್ತಾನೆ. ಆದರೆ ಒಂದೇ ಡಾಗ್ನ ತಗೋಬೇಕು ಅಂತ ಅವರು ಹೇಳ್ತಾರೆ. ಇದರಿಂದ ಸೀಜೆ ಡಿಸೈಡ್ ಮಾಡ್ತಾಳೆ ಈ ಮಾಲಿನ ನಾನು ತಗೊಂಡೋಗ್ಬೇಕಂತ. ನಂತರ ಇವಳು ಮಾಲಿನ ಮನೆಗೆ ಕರ್ಕೊಂಡು ಬಂದಾಗ ಇವಳ ತಾಯಿಯಾಗಿರುವಂಥ ಗ್ಲೋರಿಯನ್ನು ಕೂಡ ನಮಗೆ ತೋರಿಸ್ತಾರೆ. ಆದರೆ ಅವಳಿಗೆ ಗೊತ್ತಾಗದೇ ಇರೋ ರೀತಿ ಮಾಲಿನ ರೂಮ್ನ ಒಳಗಡೆ ಕರ್ಕೊಂಡು ಬಂದರೆ ಮಾಲಿ ಅಂತೂ ತುಂಬಾ ತುಂಟ ಹುಡುಗಿ, ಎಲ್ಲ ಕಡೆ ಆಟ ಆಡ್ತಿರುತ್ತೆ. ಆದ್ದರಿಂದ ಶಬ್ದನ ಕೇಳಿಸ್ಕೊಂಡು ಗ್ಲೋರಿಯಾ ರೂಮ್ಗೆ ಬಂದಾಗ ಈಗಲೂ ಕೂಡ ಸೀಜೆ ಮಾಲಿನ ಬಿಟ್ಟು ಕೊಡ್ತಾಳೆ. ನಂತರ ರಾತ್ರಿ ಆಗ್ತಿದ್ದಂಗೆ ಗ್ಲೋರಿಯಾ ಯಾರೋ ಒಬ್ಬ ವ್ಯಕ್ತಿ ಜೊತೆ ಹೊರಟೋಗ್ತಾಳೆ. ಅದು ಕೂಡ ಸಣ್ಣ ಹುಡುಗಿಯಾಗಿರುವಂಥ ಸೀಜೆನ ಮನೆಯಲ್ಲಿ ಒಬ್ಬಳನ್ನೇ ಬಿಟ್ಟು. ಇದಾದ್ಮೇಲೆ ಮಾರನೇ ದಿನ ಸೀಜೆ ಮತ್ತೆ ಟ್ರೆಂಟ್ ಇಬ್ಬರು ಕೂಡ ಇವರಿಂದ ಡಾಗ್ಗಳನ್ನು ಕರ್ಕೊಂಡು ಬರ್ತಾರೆ ಆಟ ಆಡೋದಕ್ಕೆ ಅಂತ. ಇಲ್ಲಿ ಮಾಲಿಗೆ ಇದರ ಹಿಂದಿನ ಜನ್ಮದ ನೆನಪೆಲ್ಲ ಇರುವುದರಿಂದ ಸೀಜೆ ಏನು ಹೇಳಿದರೂ ಇದು ಕೇಳುತ್ತಿರುತ್ತೆ. ಆಗ ಇವಳು ಮಾಲಿಗೆ ಶೇಕ್ ಹ್ಯಾಂಡ್ ಕೊಡೋದಕ್ಕೆ ಹೇಳಿಕೊಡ್ತಾಳೆ. ನಂತರ ಸೀಜೆ ಮಾಲಿನ ಮನೆಗೆ ಕರ್ಕೊಂಡು ಬಂದು ಈಗಾಗಲೇ ಬೇಸ್ಮೆಂಟ್ನಲ್ಲಿ ಮಲಗಿಸ್ಕೋರನೇ ರೆಡಿ ಮಾಡಿರುವಂಥ ರೂಮ್ನಲ್ಲಿ ಬಿಟ್ಟು ಮೇಲೆ ಹೋಗ್ತಾಳೆ. ಮಾಲಿನೂ ಕೂಡ ಸ್ವಲ್ಪ ಹೊತ್ತು ಸುಮ್ಮನಿರುತ್ತೆ. ಅದರ ನಂತರ ಬೊಗಳೋದಕ್ಕೆ ಶುರು ಮಾಡ್ತಿರುತ್ತೆ. ಅದರಿಂದ ಇವಳು ಬಿಟ್ಟು ಕೊಳಕುತ್ತಾ ಮಾಲಿನ ರೂಮ್ನ ಒಳಗಡೆ ಕರ್ಕೊಂಡು ಹೋಗೋದಕ್ಕೆ ನೋಡ್ತಿದ್ರೆ ಗ್ಲೋರಿಯಾ ಮಾತ್ರ ಇವಳ ಕಡೆ ತಿರುಗಿ ಕೂಡ ನೋಡೋದಿಲ್ಲ. ತುಂಬ ಕೇರ್ಲೆಸ್ ಆಗಿ ನಾನು ಹೊರಗಡೆ ಹೋಗ್ತಿದ್ದೀನಿ ಅಂತ ಹೇಳಿ ಹೊರಟು ಹೋಗ್ತಾಳೆ. ಆದರೆ ರಾತ್ರಿ ಸಮಯದಲ್ಲಿ ಸಿಡಿಲು ಬಡಿದಿದ್ದರಿಂದ ಇವಳಿಗೆ ತುಂಬಾ ಭಯ ಆಗೋಗಿರುತ್ತೆ. ಆದರೆ ಈಗ ಇವಳ ಜೊತೆ ಇರೋದು ಬರೀ ಮಾಲಿ ಮಾತ್ರ. ಮಾಲಿ ಸೀಜೆಗೆ, ಸೀಜೆ ಮಾಲಿಗೆ ಇಬ್ಬರು ಕೂಡ ಒಬ್ಬರಿಗೊಬ್ಬರು ಸಮಾಧಾನ ಮಾಡಿಕೊಂಡು ಸುಮ್ಮನೆ ನಗ್ತಾರೆ. ಇದಾದ್ಮೇಲೆ ಮಾರನೇ ದಿನ ಗ್ಲೋರಿಯಾ ಸೀಜೆನ ನೋಡೋದಿಕ್ಕೆ ಅಂತ ಇವಳ ರೂಮ್ಗೆ ಬಂದಾಗ ಮಾಲಿನ ನೋಡಿ ತುಂಬ ಶಾಕ್ ಆಗಿಬಿಡ್ತಾಳೆ. ಅಷ್ಟೇ ಅಲ್ಲದೆ ಇವಳು ಫೌಲ್ ಅನ್ನೋ ಒಬ್ಬ ವ್ಯಕ್ತಿನ ಕರ್ಕೊಂಡು ಬರ್ತಾಳೆ. ಇನ್ಮೇಲಿಂದ ಇವನು ನಮ್ಮ ಜೊತೆನೇ ಇರ್ತಾನೆ ಅಂತ ಅಂದರೆ ಹೊಸದಾಗಿ ಮದುವೆ ಆಗ್ತಿರ್ತಾಳೆ. ನಂತರ ಸೀಜೆನ ಕೇಳ್ತಾಳೆ, ಡಾಗ್ನ ತೊಗೊಂಡು ಬಂದಿರೋ ವಿಷಯನ ನನಗೆ ಯಾಕೆ ಹೇಳಲಿಲ್ಲ? ನಾವು ಡಾಗ್ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ, ನನಗೆ ಇಷ್ಟ ಇಲ್ಲ ಅಂತ ಬಂದಿರೋ ವಿಷಯನ ನನಗೆ ಯಾಕೆ ಹೇಳಲಿಲ್ಲ? ನಾವು ಡಾಗ್ನ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ, ನನಗೆ ಇಷ್ಟ ಇಲ್ಲ ಅಂತ. ಆಗ ಸೀಜೆ ಕೂಡ ಇವಳಿಗೆ ಚೆನ್ನಾಗಿ ಬೈತಾಳೆ. ಅವಳು ಸಣ್ಣ ಹುಡುಗಿ ಅಂತಾನು ಕೂಡ ನೋಡದೆ ಮಧ್ಯರಾತ್ರಿ ನನ್ನ ಒಬ್ಬಳನ್ನೇ ಬಿಟ್ಟು ಹೋಗ್ತೀಯ, ನೀನು ಯಾವ ಥರ ತಾಯಿ? ನನಗೆ ಭಯ ಆದಾಗ ನೀನೆಲ್ಲ ಜೊತೆ ಇದ್ದದ್ದು ಮಾಲಿ ಅಂತ. ಆಗ ಇವಳು ಕೂಡ ಸರಿ ಆಯ್ತು ಇಟ್ಕೋ ಅಂತ ಹೇಳಿ ಹೊರಟೋಗ್ತಾಳೆ. ಇದೇ ಖುಷಿಯಲ್ಲಿ ಸೀಜೆ ಇವಳ ಒಂದು ಬ್ರಾಸ್ಲೆಟನ್ನು ಮಾಲಿಗೆ ತೋರಿಸ್ತಾಳೆ. ಹೀಗೆ ಕಾಲ ಕಳೀತಾ ಕಳೀತಾ ಇವಳು ಬೆಳೆದು ದೊಡ್ಡವಳಾಗಿರ್ತಾಳೆ. ಅಷ್ಟೇ ಅಲ್ಲದ ಇವಳಿಗೆ ಈಗ ಗಿಟಾರ್ನ ನುಡಿಸೋದು ಅಂತಂದರೆ ತುಂಬಾ ಇಷ್ಟ. ನಂತರ ನಮಗೆ ಬೆಳೆದು ದೊಡ್ಡವನಾಗಿರುವಂಥ ಟ್ರೆಂಟನ್ನು ಕೂಡ ತೋರಿಸ್ತಾರೆ. ಈಗ ಇವನು ಸೀಜೆನ ತುಂಬ ಇಷ್ಟಪಡ್ತಿರ್ತಾನೆ. ಆದರೆ ಅದು ಇವಳಿಗೆ ಗೊತ್ತಾಗಿರುವುದಿಲ್ಲ. ನಾವು ಬರೀ ಫ್ರೆಂಡ್ಸ್ ಅಂತ ಮಾತ್ರ ಅಂದ್ಕೊಂಡಿರ್ತಾಳೆ. ಹೀಗೆ ಒಂದು ದಿನ ಸ್ಟೋರ್ ಹತ್ತಿರ ಹೋಗ್ತಿರ್ಬೇಕಾದ್ರೆ ಸ್ಟೋರ್ನ ಹೊರಗಡೆ ಶೇನ್ ಅನ್ನೋ ಒಬ್ಬ ಹುಡುಗ ಇವಳಿಗೆ ಪರಿಚಯ ಆಗ್ತಾನೆ. ಇವನು ಕಾಮಿಡಿಯಾಗಿ ಮಾತನಾಡ್ತಿರುವುದನ್ನು ನೋಡಿ ಇವಳು ಇಂಪ್ರೆಸ್ ಆಗ್ತಾಳೆ. ಅಷ್ಟೇ ಅಲ್ಲದೆ ನಂತರ ನೋಡಿದರೆ ಇವರಿಬ್ಬರು ಜೊತೆಯಲ್ಲಿ ಕಾಲ ಕಳೆಯುವುದಕ್ಕೂ ಕೂಡ ಶುರು ಮಾಡಿಬಿಡ್ತಾರೆ. ಇದೇ ಸಮಯದಲ್ಲಿ ಟ್ರೆಂಟ್ ಕೂಡ ಇವರಿಬ್ಬರನ್ನ ಜೊತೆಯಲ್ಲಿ ನೋಡಿ ತುಂಬಾ ದುಃಖ ಪಡ್ತಾನೆ. ಆದರೂ ಕೂಡ ಇವಳಿಗೆ ಹೇಳ್ತಿರ್ತಾನೆ, ಒಂದು ಸಿಂಗಿಂಗ್ ಕಾಂಪಿಟೇಷನ್ ಇದೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡು, ನಿನಗೆ ದುಡ್ಡು ಸಿಗುತ್ತೆ ಅಂತ. ಆದರೆ ಇವಳು ಮಾತ್ರ ಶೇನನ ಜೊತೆ ಕಾಲ ಕಳೆಯುವುದರಲ್ಲಿ ತುಂಬಾ ಬ್ಯುಸಿಯಾಗಿಬಿಟ್ಟಿರುತ್ತಾಳೆ. ಇದನ್ನೆಲ್ಲ ನೋಡಿ ಇವನಿಗಂತೂ ತುಂಬಾ ದುಃಖ ಆಗುತ್ತೆ. ನಂತರ ಶೇನ್ ಇವಳನ್ನು ಮನೆಗೆ ಡ್ರಾಪ್ ಮಾಡೋದಕ್ಕಿಂತ ಮುಂಚೆ ನಿನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಪಾರ್ಟಿ ನಡೀತಿರುವಂಥ ಜಾಗಕ್ಕೆ ಕರ್ಕೊಂಡು ಬರ್ತಾನೆ. ಇವಳಿಗೆ ಇದೆಲ್ಲ ಇಷ್ಟ ಆಗ್ತಿರುವುದಿಲ್ಲ. ಆದರೂ ಕೂಡ ಇಲ್ಲೇ ಇರ್ತಾಳೆ. ಆದರೆ ಈ ಜಾಗದಲ್ಲಿ ಯಾವುದೋ ಇಲ್ಲೀಗಲ್ ಕೆಲಸ ನಡೀತಿತ್ತು ಅಂತ ಎಲ್ಲರ ಜೊತೆ ಸೀಜೆನೂ ಕೂಡ ಅರೆಸ್ಟ್ ಆಗ್ತಾರೆ. ಹಾಗೆ ಮಾಲಿನ ಒಂದು ಡಾಗ್ ಶೆಲ್ಟರ್ಗೆ ಬಿಟ್ಟು ಬಿಡುತ್ತಾರೆ. ಆಗ ಇದನ್ನು ಕರ್ಕೊಂಡು ಹೋಗೋದಕ್ಕೆ ಟ್ರೆಂಟ್ ಬರುತ್ತಾನೆ. ಟ್ರೆಂಟ್ ಮಾಲಿನ ಕರ್ಕೊಂಡು ಸೀಜೆ ಹತ್ತಿರ ಬಂದಾಗ ಇವಳು ತುಂಬಾ ಸಂತೋಷ ಪಡ್ತಾಳೆ. ಆಗ ಇವಳಿಗೆ ಅರ್ಥ ಆಗ್ತಿರುತ್ತೆ, ಶೇನನ ಜೊತೆ ಸೇರಿ ನಾನು ಎಂಥ ದೊಡ್ಡ ತಪ್ಪು ಮಾಡಿದ್ದೆ ಅಂತ. ಅಷ್ಟೇ ಅಲ್ಲದೆ ಇವನಿಗೆ ಮತ್ತೊಂದು ವಿಷಯವನ್ನು ಕೂಡ ಹೇಳ್ತಾಳೆ. ಇನ್ಮೇಲಿಂದ ಮಾಲಿನ ನಾನು ಜೊತೆಯಲ್ಲಿ ಇಟ್ಕೊಳ್ಬೇಕು ಅಂತಂದರೆ ಗೌರ್ಮೆಂಟ್ ಅವರು ನನಗೊಂದು ಪನಿಷ್ಮೆಂಟನ್ನು ಕೊಟ್ಟಿದ್ದಾರೆ. ಡಾಗ್ಗಳು ಕ್ಯಾನ್ಸರನ್ನು ಡಿಟೆಕ್ಟ್ ಮಾಡುವಂಥ ಸೆಂಟರ್ನಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಬೇಕಂತ. ಇದಾದ ಮೇಲೆ ಇವಳು ಡಾಗ್ಗಳ ಟ್ರೈನಿಂಗ್ ಸೆಂಟರ್ಗೆ ಬರುತ್ತಾಳೆ. ಪನಿಷ್ಮೆಂಟ್ ಸಿಕ್ಕಿರುವ ರೀತಿ ಕೆಲಸ ಕೂಡ ಮಾಡ್ತಿರ್ತಾಳೆ. ಆಗ ಇಲ್ಲೇ ಇದ್ದಂಥ ಒಂದು ಡಾಗ್ ಕ್ಯಾನ್ಸರ್ ಪೇಷಂಟ್ಗಳ ಹತ್ತಿರ ಹೋಗಿ ಈ ವ್ಯಕ್ತಿಗೆ ಕ್ಯಾನ್ಸರ್ ಇದೆ ಅಂತ ಅವನ ಮುಂದೆ ಕಾಲ ಮೇಲೆ ಕಾಲು ಹಾಕ್ಕೊಳ್ತಿದ್ದಂತೆ ತಿನ್ನೋದಕ್ಕೆ ಅಂತ ತಿಂಡಿನ ಕೊಡ್ತಾರೆ.